ಗುಡ್ ಮಾರ್ನಿಂಗ್ ಶ್ವೇತು. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಲಾಗ್ನ ಈಗ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ನಾನೀಗ ಸದ್ಯಕ್ಕೆ ಕಾಡಿನ ನಡುವೆ ಅದೇನಿ. ಯಾಕವಾ ಕಾಡಿನ ನಡು? ಕಾಡಿನ ನಡುವೆ ಯಾಕೆ ಬಂದೇವೆ ನಾವೆಲ್ಲ ಮತ್ತು ಏನು ಮಾಡತ್ತೇವೆ ಅಂತ ಹೇಳಿ ಇವತ್ತಿನ ಡೇ ಒಳಗೆ ನಾನು ನಿಮ್ಗೆ ತೋರಿಸ್ತೇನಂತ. ನಡ್ರಪ್ಪ, ಇವತ್ತಿನ ಡೇನಾಗ ಕಾಡ್ನಾಗ ಏನೇನು ಮಾಡ್ತಾರಂತೆ ತೋರಿಸ್ತಾರಂತೆ. ನೋಡ್ರಿ ಎಷ್ಟು ದಟ್ಟವಾದ ಅರಣ್ಯ ಐತೆ. ವಾವ್ ನಾವಲ್ಲಪ್ಪ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ನಾವಿವತ್ತು ಬಂದಿದ್ದ ಪರಂಪರಾ ಕಾಟೇಜಸ್ ದಾಂಡೇಲಿ. ಇದು ದಾಂಡೇಲಿ ಒಳಗ ಐತಿ, ನೋಡ್ಬೋದು. ಇದು ಕಾಡಿನ ನಡುವೆ ಐತಿ. ಓಕೆ ನೋಡ್ರಪ್ಪ, ಸುತ್ತಲೂ ದಟ್ಟ ಕಾಡು ಅರಣ್ಯ, ಹಿಂದ ಮುಂದೆ ಎಲ್ಲ ಕಾಡ್ ಐತಿ. ನಡುವ ಇದು ರೆಸಾರ್ಟ್ ಐತಿ. ಹೌದು, ಇಲ್ಲೇ ಏನೇನ್ ಫೆಸಿಲಿಟೀಸ್ ಅದಾವ ಅಂತ ಹೇಳಿ ನಾನ್ ನಿಮ್ಗ ತೋರಿಸ್ತೇನಿ. ಬರ್ರಿ ಈಗ ನೋಡ್ರಪ್ಪ. ಬರ್ರಿ ಶ್ವೇತಾ ಅವ್ರ, ಅಲ್ಲೇನ್ ಮಾಡಾಕತ್ತೀರಿ? ಹಾ ರೀ, ನೋಡ್ರಿ ಇಲ್ಲಿ ಫಸ್ಟಿಗೆ ನಮ್ಮನ್ನ ವೆಲ್ಕಮ್ ಮಾಡಾಕ ಸಣ್ಣ ಸಣ್ಣ ಗಿಡಗಳು ಅದಾವ, ಮತ್ತೆ ಇಲ್ಲಿ ಲಾನ್ ಐತಿ. ವೆಲ್ಕಮ್ ಆದ ಕೂಡ್ಲೇನ ನೋಡ್ರಿ ಇಲ್ಲಿ ಫಸ್ಟಿಗೆ ಕಾಣೋದ ನಮ್ಗೆ ಡೈನಿಂಗ್ ಏರಿಯಾ. ಇಲ್ಲಿ ಕೂತು ನೀವು ಆರಾಮಾಗಿ ಊಟ ನಾಷ್ಟ ಮಾಡ್ಕೋತ ಎಂಜಾಯ್ ಮಾಡ್ಬೋದು. ಹೌದು, ಚಿಲ್ ಮಾಡಕ್ಕೆ ಭಾರಿ ಐತಿ. ಆಮೇಲೆ ಇಲ್ಲಿ ಬಾಜುಕ ಒಂದು ದೊಡ್ಡದು ಲಾರ್ಜ್ ಸ್ವಿಮ್ಮಿಂಗ್ ಪೂಲ್ ಐತಿ. ಬರ್ರಿ ನೋಡೋಣ ಅಂತ ಎಷ್ಟು ಮಸ್ತ್ ಐತೆ ಅಂತೇಳಿ. ಬೀಳ್ತಾರೆ ಮತ್ತು ಸ್ವಿಮ್ಮಿಂಗ್ ಪೂಲ್ನಾಗ ಏ ಸಾವ್ಕಾಶ್ ಸಾವ್ಕಾಶ್ ಸಾವ್ಕಾಶ್. ನೋಡ್ರಿ ಎಷ್ಟು ಮಸ್ತ್ ಐತಿ ಸ್ವಿಮ್ಮಿಂಗ್ ಪೂಲ್. ಇಲ್ಲಿ ಆರಾಮಾಗಿ ಗಂಡ ಐತಿ ಬಂದು ಚಿಲ್ ಮಾಡ್ಬೋದು, ಮಕ್ಕಳು ಕರ್ಕೊಂಬರ್ಬೋದು, ತಂದೆ ತಾಯಿನ ಕರ್ಕೊಂಬರ್ಬೋದು. ಆಮೇಲೆ ನಿಮಗೆ ಇಲ್ಲಿ ಫೋಟೋ ಶೂಟೂ ಮಾಡ್ಕೋಬೋದು ನೀವು, ನನ್ಗನ್ಸೋ ಮಟ್ಟಿಗೆ. ಯಾಕಂದ್ರೆ ಪ್ಲೇಸ್ ಭಾರಿ ಐತಿ, ಬ್ಯಾಕ್ಗ್ರೌಂಡ್ ಭಾರಿ ಬರ್ತೈತಿ. ಮೇಲ್ಗಡೆ ನೋಡ್ರಿ ಎಷ್ಟು ಚಂದ ಐತಿ. ಆಮೇಲೆ ಇದು ಲಾನ್ ಐತಿ. ಹೌದು, ಗ್ರೀನ್ ಕಲರ್ದ ಇದನ್ನೈತಿ. ಮತ್ತು ಅದ್ರ ಮೇಲೆ ಅವ್ರದ್ದು ಹೆಸರನ್ನು ಐತಿ, ಪರಂಪರಾ ಕಾಟೇಜಸ್ ದಾಂಡೇಲಿ ಅಂತೇಳಿ. ಇದು ಕಾಣಾಕ ಒರಿಜಿನಲ್ ಅನಿಸ್ತೈತಿ, ಬಟ್ ಪ್ಲಾಸ್ಟಿಕ್, ಆರ್ಟಿಫಿಷಿಯಲ್ ಪ್ಲಾಸ್ಟಿಕ್ ಅದೈತಿ. ಭಾಳ ಚಂದ ಮಾಡ್ಯಾರ ಕರೆ. ಎಲ್ಲ ಡಿಸೈನಿಂಗ್ ಅದು. ರೂಮ್ಸ್ ತೋರಿಸ್ತೇನೆ ನಿಮ್ಗೆ ಯಾವ ರೀತಿ ಅದಾವ ಅಂತ ಹೇಳಿ. ರೂಮ್ಸ್ ತೋರ್ಸೋಕ್ಕಿಂತ ಮೊದಲ ನಾ ಏನೋ ನಿಮಗೆ ತೋರಿಸ್ತೇನೆ, ಬರ್ರಿ. ಹೌದಾ? ಶ್ವೇತಾ ಅವ್ರೆ, ನೋಡ್ರಿ ಇಲ್ಲಿ ಇಂಡೋರ್ ಆಕ್ಟಿವಿಟೀಸ್ ಅಂತೇಳಿ ಕ್ಯಾರಮ್ ಬೋರ್ಡ್ ಐತಿ. ಅದಲ್ದ ಟೇಬಲ್ ಟೆನ್ನಿಸ್ ಐತಿ. ನಾವು ಪಿಕ್ಚರ್ನಾಗೆಲ್ಲ ನೋಡಿದ್ವಲ್ಲ ಟೇಬಲ್ ಟೆನ್ನಿಸ್ ಆಡೋದನ್ನ. ನೀ ಯಾವತ್ತರ ಆಡಿ? ಈಗ ಆಡ್ತೇನೆ ನೋಡ್ರಿ. ಈಗ ಆಡ್ತಿ? ನೋಡ್ರಿ ನಮ್ಮ ಶ್ವೇತಾ ಅವ್ರು ಅದನ್ನ ಹೆಂಗೆ ಆಡ್ತಾರೆ ಈಗ. ಬಾಲ್ ಇಲ್ಲಿ ಐತಿ, ಅಲ್ಲೇ ಐತಿ ಬಾಲ್. ನಾನು ಇಟ್ಟೇನೆ, ನೀನೆ. ಹೌದೇನ? ಅಬ್ಬಾ ಅಬ್ಬಾ ಅಬ್ಬಾ. ಇನ್ನೊಬ್ರು ಬೇಕಲ್ಲ ಆಡಕ್ಕೆ. ಶ್ವೇತಾ ಅವ್ರ, ಅಲ್ಲಿ ನೋಡ್ರಿ ಅಲ್ಲಿ ನಮ್ಮ ಸ್ಪರ್ಶಾಗ ಜಂಪ್ ಮಾಡಾಕ ಇದು ಅದಕ್ಕೆ ಏನಂತಾರ ಗೊತ್ತಿಲ್ಲ ಕರೆಕ್ಟಾಗಿ. ನಮ್ಮ ಸ್ಪರ್ಶಾರ ಅದಕ್ಕೆ ಜಂಪಿಂಗ್ ಜಪಾಂಗ್ ಅಂತೇಳಿ ಹೆಸರಿಟ್ಟಾಳ. ಯಾಕಂದ್ರೆ ಅವು ಜಂಪ್ ಅಂತ ಅದಕ್ಕಿಟ್ಟಾಳ. ಆಮೇಲೆ ಇದು ನೋಡ್ರಿ, ಇದು ಬಾಣ ಹೊಡ್ಯಾಕ ಇದನ್ನು ಅದಾವ, ಬಿಲ್ಲು ಬಾಣ ಅದಾವ ಇಲ್ಲಿ. ಆಮೇಲೆ ಸಣ್ಣ ಗುಡಿಸ್ಲ ಅದಾವ ನೋಡ್ಸತ್ತ ಹಿಂದಲ್ಲಿ. ಟೆಂಟ್ ಅದಾವ. ಆಮೇಲೆ ಫೈರ್ ಕ್ಯಾಂಪ್ ಮಾಡ್ತಾರ. ರಾತ್ರಿ ಫೈರ್ ಕ್ಯಾಂಪ್ ಮಾಡ್ಬೋದು, ಚಿಲ್ ಮಾಡ್ಬೋದು, ಫುಲ್ ಆಗಿ ಮಜಾ ಮಾಡಿ ಎಂಜಾಯ್ ಮಾಡಿ ಹೋಗ್ಬೋದು. ಆಮೇಲೆ ನಮ್ದು ರೂಮ್ ಅಲ್ಲೈತಿ, ಹಿಂದ್ಗಡೆನ ಕಾಡು, ಫುಲ್ ಕಾಡು. ಈ ಫಸ್ಟ್ ರೂಮ್ ನಮ್ದ, ಆಚೆ ಕಡೆ ಹಿಂದೆ ಸೇಮ್ ಅದಾವ ಇಲ್ಲೆಲ್ಲ ರೂಮ್ಗಳು. ಆಮೇಲೆ ಇಲ್ಲಿ ಯಾವ ಟೈಪ್ ರೂಮ್ ಅದಾವ ಅಂತಂದ್ರೆ ಟೈಪ್ಸ್ ರೂಮ್ ಅದಾವ. ಒಂದ ಡಾರ್ಮೆಟ್ರಿ ರೂಮ್, ಒಂದು ಕಾಟೇಜ್, ಇನ್ನೊಂದ ಟೆಂಟ್. ಸೊ 3 ಟೈಪದ್ದು ಅದಾವಿಲ್ಲ ಅವೈಲೇಬಲ್. ನಮ್ದು ಕಾಟೇಜ್ ಐತಿ. ಹೌದು, ಬರ್ರೀಗ ಮತ್ತೇನೇನೈತಿ ಮುಂದೆ ತೋರಿಸ್ತೇನಿ. ನೋಡ್ರಿ. ಏನ್ರಿ ಶ್ವೇತಾ ಅವ್ರ, ಇಲ್ಲಿ ಸೈಕಲ್ಗಳು ಅದಾವಲ್ಲ ಎಷ್ಟೊಂದು ಸೈಕ್ಲಿಂಗ್ ಮಾಡ್ಬೇಕಂತಂದ್ರ ಮಾಡಕ ಇದನ್ನ ತಗೊಂಡ್ ನಾವು ಹೊರಗೆ ಒಂದ್ ರೌಂಡ್ ಕಾಡನ್ನ ಸುತ್ಕೊಂಡ್ ಬರ್ಬೋದು. ಓಕೆ. ಆಮೇಲೆ ವಾಲಿಬಾಲ್ ಆಡಕ ನೆಟ್ ಹಾಕಿಟ್ಟಾರ ನೋಡ್ರಿ. ವಾಲಿಬಾಲ್ ಆಡ್ಬೋದು ಅಥವಾ ರಾಕೆಟ್ ಆಡ್ಬೋದು ಅನ್ಕೋತೇನೆ ನಾನು ಅದ್ರೊಳಗೆ. ಮತ್ತೇನೇನದಾವು ನೋಡ್ರಿ, ಇಲ್ಲಿ ಕಾರ್ ಪಾರ್ಕಿಂಗಿಗೂ ಜಾಗ ಐತಿ. ಅವು ಸಣ್ಣ ಟೆಂಟ್ ಮಸ್ತ್ ಅದಾವ, ನೋಡ್ಕೊಂಬರಮ್ಮ. ಶ್ವೇತಾ ಅವ್ರೆ, ಎಷ್ಟು ಚಂದ ಅದಾವ ನೋಡ್ರಿ, ಸಾಲ ಹಚ್ಚಿ ಸಣ್ಣ ಟೆಂಟ್ಗಳು ಅದಾವ. ಮತ್ತೆ ಮುಂದೆ ಲೈಟು ಇಟ್ಟಾರ ನೋಡ್ರಿ. ಹೌದು, ಯಾರು ಇರ್ಬೋದು ಏನಾದ್ರೊಳಗೆ? ಇರ್ಬೋದು ಅನ್ಸುತ್ತೆ. ಇನ್ನಿಕ್ ಯಾಕೆ ನೋಡೋಣ? ಬೇಡ. ನೋಡ್ರಿ ಚಲೋ ಅದಾವಲ್ಲ, ಮಸ್ತ್ ಅದಾವ. ಇಲ್ಲ ನೋಡ್ರಿ, ನೀನು ಹಿಂಗೆ ಬಂದೇವ್ ನಾವು ಕಾಡು ದಾರಿಯಿಂದ. ಪೂರ್ತಿ ಕಾಡು ದಾರಿ, ಲೈಟು ಇಲ್ಲಲ್ಲಿ ಹಿಂಗ ಗುರ್ತಾಂಗಿಲ್ಲ ಅಲ್ಲಿ ದಾರಿ ಐತೆ. ಈ ಕಡೆ ಒಳಗ ಇದು ಐತೆ ಅಂತ ಹೇಳಿ. ಹೌದು, ಎಲ್ಲೋ ಕಾಡು ಒಳಗೆ ತಪ್ಪಿಸ್ಕೊಂಡು ಬಂದೇವೇನೋ ಅಂತ ಅನಿಸ್ತೈತಿ. ಕರೆಕ್ಟ್. ಏನ್ರಿ ಶ್ವೇತಾ ಅವ್ರ, ಬ್ರೇಕ್ಫಾಸ್ಟಿಗೆ ಏನೇನೈತಿ ನೋಡ್ರಿ? ಇಲ್ಲಿ ಬೆಳಗ್ಗೆ ಎದ್ದ ಕೂಡಲೇ ನಮ್ಗೆ ಬ್ರೇಕ್ಫಾಸ್ಟ್ ಮಾಡಕ್ಕೆ ಬ್ರೆಡ್ ಜಾಮ್ ಬಟರಿಂದ ಹಿಡಿದ ಪೂರಿ, ಚಟ್ನಿ, ಆಲೂ ಬಾಜಿ,
ಉಪ್ಪಿಟ್ಟು ಆಮೇಲೆ ಫ್ರೂಟ್ಸ್ ಎಗ್ ಮತ್ತು ಚಹಾ ಕಾಫಿನೂ ಐತಿ. ಬೇರೆಂಗಿತ್ತಂದ್ರೆ ಈಗ ನಾಷ್ಟ ಮಾಡೋಣ. ಬರ್ರಿ. ಏನ್ರಿ ಶ್ವೇತವ್ರೆ ನಾಷ್ಟ ಮಾಡ್ತೇನೆ ಅಂತಂದ್ರೆ ಮತ್ತೆ ರೂಮ್ ಕಡೆ ಹೊಂಟ್ರಲ್ಲ? ಮಮ್ಮಿಗೆ ಸ್ಪರ್ಶಾಗ ಕರ್ಕೊಂಬರೋಣಲ್ರಿ. ಹೌದು, ಅವ್ರನ್ನ ಬಿಟ್ಟು ಹೆಂಗ್ ನಾಷ್ಟ ಮಾಡೋದಂದ್ರಿ? ಹೌದು, ಬರ್ರಿ ಇಲ್ಲಿ ತೋರಿಸ್ತೀನಿ. ಎಷ್ಟು ಮ್ಯಾಲ ಐತಂದ್ರ ಇಲ್ಲಿ ನೋಡ್ರಿ, ಇಲ್ಲೇ ಎಂಟ್ರೆನ್ಸ್ಗೆ ಈ ಕಡೆ ಒಂದ್ ದಾರಿ ಐತಿ, ಆ ಕಡೆ ಒಂದ್ ದಾರಿ ಐತಿ. ಇಲ್ಲಿ ಏನೋ ನದಿ ಏನೋ ಹರಿದು ಹೋಗ್ತೈತಿ, ಹಳ್ಳ ಇರ್ಬೇಕಿದೆ. ಹಳ್ಳ ಇಲ್ಲೇ ಮ್ಯಾಲ್ಗಡೆನೆ ಇದೆ ನಮ್ ರೂಮ್. ಬರ್ರಿ ತೋರಿಸ್ತೇನೆ ನೋಡ್ರಪ್ಪ. ತೋರ್ಸರ್ ಅಂತ ಬೆಳಿಗ್ಗೆ ಎಲ್ಲ ತೋರ್ಸಾತಾರ ನೋಡ್ರಿ ನಮ್ ಶ್ವೇತವ್ರು. ಬರೀ ನಾ ಈಗ ತೋರಿಸ್ತೀನಿ. ನಾವ್ ಇದ್ದಿದ್ ರೂಮ್ ಡಿಲೆಕ್ಸ್ ರೂಮ್. ಫಸ್ಟಿಗೆ ಎಂಟ್ರನ್ ಆಗಿದ್ ಕೂಡ್ಲೆ ಇಲ್ಲಿ ಒಂದು ವೇಟಿಂಗ್ ಏರಿಯಾ ಐತಿ. ಎಂಟ್ರನ್ ಆದ ಕೂಡ್ಲೆ ವೇಟಿಂಗ್ ಏರಿಯಾ ಐತಿ. ಎಂಟ್ರನ್ಸ್ ಆದ ಕೂಡ್ಲೆನೋ ಎಂಟ್ರನ್ಸ್ ಆದ ಕೂಡ್ಲೆ ಆಮೇಲೆ ಇಲ್ಲೊಂದು ದೊಡ್ಡದ ಹೈಜಿನಿಕ್ ಆಗಿರೋ ಒಂದು ಕ್ಲೀನ್ ಅಂಡ್ ಹೈಜಿನಿಕ್ ಆಗಿರುವಂತ ಬೆಡ್ ಐತಿ. ಒಂದ್ ಸಿಂಗಲ್ ಬೆಡ್ ಅನ್ನು ಸಹಿತ ಕೊಟ್ಟಾರ. ಒಂದ್ ಟಿವಿ ಐತಿ, 2 ಫ್ಯಾನ್ಗಳು ಅದಾವ, ಒಂದ್ ವಾರ್ಡ್ರೋಬ್ ಐತಿ, ಒಂದ್ ಡ್ರೆಸ್ಸಿಂಗ್ ಟೇಬಲ್ ಐತಿ, ಹಂಗ ಅಟ್ಯಾಚ್ ಬಾತ್ರೂಮ್ ಸಹಿತ ಐತಿ. ನೋಡ್ರಿ ಡ್ರೆಸ್ಸಿಂಗ್ ಟೇಬಲ್ ಗ್ಲಾಸ್ ಎಷ್ಟು ದೊಡ್ಡದೈತಿ ಅಂತಂದ್ರ ನಮ್ ಶ್ವೇತಾ ಅವ್ರ ಆರಾಮದ್ರೊಳಗೆ ಇಡಿಸ್ತಾರ ಪೂರ್ತಿ. ಇಲ್ಲಿ ಒಳಗ್ ನೋಡ್ಬರ್ರಿ ಎಷ್ಟು ದೊಡ್ಡದೈತಿ ಸಹಿತ. ವಾಶ್ರೂಮ್ ಭಾರಿ ಐತಪ್ಪ, ದೊಡ್ಡದೈತಿ ರೂಮ್ ಆಗೈತಿ, ನೋಡ್ಬೋದು ನೀವು. ಅವು ನಗ್ತಾಳ. ಬರ್ರಿ ಬಾ ಮತ್ತೇನೇನೈತಿ ತೋರ್ಸಂತೀನಿ. ಬರ್ರಿ. ನೋಡ್ರಿ ನಮ್ಮ ಮಮ್ಮಿಗೆ ಒಂದ ಪುರಿ ಸಾಕಂತ ಒಂದ್ ಈಟ ಉಪ್ಪಿಟ್ಟು ಹಾಕೊಂಡ ಕುಂಡ್ರಿ ಬಾ ಮಮ್ಮಿ. ನಮ್ಮ ಸ್ಪರ್ಶಾಗರ ಆಟ ಆಡೋದತ್ತೈತಿ. ಹೋಯ್ ಬಾಲ್ ತೊಗೊಂಬಂದ್ಲು ಮತ್ತೆ ಸ್ವಿಮ್ಮಿಂಗ್ ಪೂಲ್ನಾಗಿಂದ. ಏನ್ರಿ ಶ್ವೇತಾ ಅವ್ರ ನಾಷ್ಟ ಆತ? ನಾಷ್ಟ ಎಲ್ಲ ಮಾಡ್ಕೊಂಡ್ ಬಂದ್ವಿರಿ. ನಾ ನಿಮ್ಗ ಡೋರ್ಮೆಟ್ರಿ ರೂಮ್ ತೋರಿಸ್ತೀನಿ. ಎಷ್ಟು ದೊಡ್ಡದೈತೆ ಅಂದ್ರ ಈ ರೂಮ್. ನೋಡ್ರಿ ಇಲ್ಲೇ ಬಾ 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 ಆರಾಮಾಗಿ ಇರ್ಬೋದಿಲ್ಲ. ಎಷ್ಟು ಬೆಡ್ ಅದಾವ ಇಲ್ಲಿ? ಮತ್ತ ಪ್ರತಿಯೊಂದ್ ಬೆಡ್ಗೂ ಗ್ಯಾಪ್ ಐತಿ. ಸಪ್ರೇಟ್ ಇಂಡಿವಿಜುವಲ್ ಆಗಿ ಮಲ್ಕೋಬಹುದು ಆರಾಮಾಗಿ. ಬ್ಯಾಚುಲರ್ಸ್ ಅದು ಎಲ್ಲ ಫ್ರೆಂಡ್ಸ್ ಸರ್ಕಲ್ ಬಂದ್ರೆ ಭಾರಿ ಐತಪ್ಪ ಇದು. 15 ಜನ ಬಂದ್ರೆ ಆರಾಮ್ ಇಲ್ಲಿ ಮಲ್ಕೋಬಹುದು. ಬ್ಯಾಗ್ಗಳು ಇಡಾಕ ಕಬೋರ್ಡ್ ಟೈಪ್ ಮಾಡಾರಿಲ್ಲೇ ಮಸ್ತ್ ಐತಲ್ಲ. ಅರ್ಬಿ ಹಾಕೊಳಕ್ ಹುಕ್ಕುಗಳು ಅದಾವ. ಆಮೇಲೆ ಒಂದ್ ಮಿರರ್ ಐತಿ ಡ್ರೆಸ್ಸಿಂಗ್ ಮಾಡ್ಕೊಳಕ. ಮತ್ತೆ ಇಷ್ಟೆಲ್ಲ ಮಂದಿಗೆ ವಾಶ್ರೂಮ್ 2 ಅಟ್ಯಾಚ್ ಬಾತ್ರೂಮ್ ಅದಾವ ನೋಡ್ರಿ. ವಾವ್, ದೊಡ್ಡದಲ್ಲ, ಕ್ಲೀನ್ ಹೈಜೀನ್ ಆಗಿ ಅದಾವ. ಮತ್ತೆ ಎಲ್ಲ ಬಿಸಿನೀರಿನ ವ್ಯವಸ್ಥೆನೂ ಐತಿ ನೋಡು. ಗೀಸರ್ ಐತಿ, ಇಲ್ಲೂ ಸಪ್ರೇಟ್ ಗೀಸರ್ ಐತಿ. ಫ್ಯಾನ್ಗಳು ನೋಡ್ರಿ ಪ್ರತಿಯೊಂದು ಇದಕ್ಕೂ, ಪ್ರತಿಯೊಂದು 2 ಬೆಡ್ಡಿಗೂ ಸೇರಿ ಫ್ಯಾನ್ಗಳು. ಟೋಟಲ್ 5 ಫ್ಯಾನ್ ಅದಾವ. ಹೌದಪ್ಪ. ಮತ್ತೆ ವಿಂಡೋಗಳು ಎಷ್ಟು ದೊಡ್ಡ ಅದಾವ ನೋಡೋಣ ಬರ್ರಿ. ವಿಂಡೋದಾಗಿಂದ ಏನ್ ಕಾಣಿಸ್ತೈತಿ ನಮಗ ಅಂತೇಳಿ. ಅಲ್ಲಿ ಯಾರ ಸಮುದ್ರ ಕಾಣ್ತಿತ್ತು. ಕಾಡು ವಾವ್, ಕಾಡು ಕಾಣಿಸ್ತೈತಪ್ಪ ಇಲ್ಲಿ. ನಡ್ರಿ ಹೋಗೋಣ. ರೂಮ್ ಅಂತ ನೋಡಿದ್ರ ನೀವು? ಮಸ್ತ್ ಐತಿ ಬರ್ರಿ. ಮತ್ತೇನ್ ತೋರ್ಸೋರೀಗ? ಮತ್ತೆ ಇನ್ನೊಂದು ರೂಮ್ ಐತೆ ಅದನ್ನ ತೋರಿಸ್ತೇನೆ ಬರ್ರಿ. ಇಲ್ಲಿ ನೋಡ್ರಿ, ಇಲ್ಲಿಂದ ವ್ಯೂ ಭಾರಿ ಕಾಣಿಸ್ತೈತಲ್ಲ. ಸ್ಟಾಫು ಚಲೋ ಅದಾರ ಇಲ್ಲೆಲ್ಲ. ನೋಡ್ರಿ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಕ್ಕೂ ಮಸ್ತ್ ಜಾಗ ಐತಿ. ಹೊರಗಡೆ ಬಾಲ್ಕನಿ ಒಳಗೆ ಕುಂತ ಎಂಜಾಯ್ ಮಾಡ್ಬೋದು. 2 ಚೇರ್ಗಳು ನಿಂತಾರ. ಏನ್ರಿ ಶ್ವೇತವ್ರ? ಸ್ಪರ್ಶ ನೋಡ್ರಿ ಫುಲ್ ತಂಡ ಐತೆ. ಸುತ್ತ ಅಂತಂದ್ಲ. ಹೌದಾ? ಸುತ್ತಿಂದ ಅಪ್ಪ ಇರಿಯತ್ತ ಅಂತ ಫ್ಯಾನ್ ಆಡ್ಸ್ಬಿಡುವ ಪಾಪ. ಮತ್ತೆ ಹೌದಾ ಚಿನ್ನು? ಇಲ್ಲ ಫ್ಯಾನ್ ಬಟನ್ ಇದನ್ನ ಆರಿಸಲ್ಲ ಈಚೆ ಕಡೆದ್ದ. ಚಂದ ನಿಂತತ್ ನಾವು. ಇವ್ ಅವ ಮಗಳು ಇಬ್ರು ಗ್ರೇ ಟೀಚರ್ ಸರ್. ನೀತನ್ ತೋತ. ಮಮ್ಮಿ ಎಲ್ಲೋದ್ರ? ಏನ್ ಶ್ವೇತಾ ಮತ್ತೆ ಎಲ್ಲಿ ಕರ್ಕೊಂಡ್ ಬಂದಿ ನಮ್ಮನ್ನ? ಫ್ಯಾಮಿಲಿ ರೂಮ್ಗೆ ಕರ್ಕೊಂಡ್ ಬಂದೆ ನಾನೀಗ. ನೋಡ್ಬೋದು ಇಲ್ಲಿ 8 ಬೆಡ್ ಅದಾವ. ಮತ್ತೆ ಎಲ್ಲಾರ್ಗು ಗಾಳಿ ಬರೋ ಹಂಗ 5 ಫ್ಯಾನ್ ಇಟ್ಟಾರ. ಹೌದಪ್ಪ. ಅಟ್ಯಾಚ್ ಬಾತ್ರೂಮ್ಗಳು ಐತಿ. ಈ ಕಡೆ ಒಂದೈತಿ, ಈ ಕಡೆ ಒಂದೈತಿ. ದೊಡ್ಡದೊಂದು ಮಿರರ್ ಐತಿ ಇಲ್ಲಿ ಮೇಕಪ್ ಮಾಡ್ಕೊಳಕ. ಟಿವಿ ಐತಿ, ವೈಫೈ ಐತಿ. ಸಪ್ರೇಟ್ ರೂಮಿಗೆ ಸಪ್ರೇಟ್ ವೈಫೈ, ಸಪ್ರೇಟ್ ಪಾಸ್ವರ್ಡ್ ಅದಾವ. ಆಮೇಲೆ ಬಾತ್ರೂಮ್ ಸಹಿತ ಎಷ್ಟು ಕ್ಲೀನ್ ಅದಾವ ನೋಡ್ಸತ್ತೆ ಅಲ್ಲಿ. ಎಲ್ಲಾ ಬಾತ್ರೂಮ್ಗಳು ಕ್ಲೀನ್ ಅದಾವ. ಮತ್ತ ಇನ್ನೊಂದ ಈ ರೆಸಾರ್ಟ್ ವಿಶೇಷತೆ ಏನಂದ್ರ ಇಲ್ಲಿ ಎಲ್ಲೂ ಎಸಿನ ಹಚ್ಚಿಲ್ಲ. ಯಾಕಂದ್ರೆ ಇಷ್ಟು ತಂಪೈತ್ಲಾ. ನಾವ್ ನಿನ್ನೆ ರೂಮ್ ಒಳಗ್ ಹೋಗಿದ್ ಕೂಡ್ಲೇನ ಅನ್ಸತೈತಿ ಎಸಿ ಬಂದ್ ಮಾಡೋಣ ಅಂತ ಹೇಳಿ. ಅಷ್ಟು ತಂಪಿತ್ತ. ಇಲ್ಲ ಎಲ್ಲಿ ರೂಮ್ ಒಳಗ್ ಎಸಿ ಇಲ್ಲ. ಅಷ್ಟು ತಂಪಂದ್ರೆ ತಂಪೈತಿ. ಯಾಕಂದ್ರ ಕಾಡಿನ ನಡು ಇರುವುದ್ರಿಂದ. ನೋಡ್ರಿ ನಾವಂತೂ ಫಸ್ಟ್ ಕ್ಲಾಸ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಾಕತ್ತೇವಿ ಇಲ್ಲಿ. ಮಧ್ಯಾಹ್ನ ಹಾಕಿ ಬಂತು ಆಲ್ಮೋಸ್ಟ್. ಇಲ್ಲಿ ಬಂದ್ ನಾವ ಮಧ್ಯಾಹ್ನ ಆತ. ನೋಡ್ರಿ ಇಲ್ಲಿ ನಮ್ ಶ್ವೇತಾ ಅವ್ರ ಹೋಗೋ ಹೊತ್ನ್ಯಾಗ ನೀರಾಗ ಕಾಲ್ ಹಾಕೊಂಡ್ ಕೂತ. ಆಕಿನ ಅಂಗಿ ಕಳಿಯಲ್ಲ ಬೇಕಂದ್ರೆ ಅಂಗಿ ಕಳಿ ಅಂಗಿ ಹಾಕಿ ಬಿಡ್ಬೇಡ ಆಕಿನ. ನೋಡ್ರಿ ಇಲ್ಲಿ ನಮ್ ಸ್ಪರ್ಶ ಅವರು ನಿನ್ನಿಂದ ಹಾದಿ ಕಾದಿದ್ರ ಅವ್ರು. ಯಾವಾಗ ಸ್ವಿಮ್ಮಿಂಗ್ ಪೂಲ್ನಾಗ ಜಿಗದೇನೋ ಅಂತೇಳಿ. ಅಡ್ಡಾಡತಿದ್ಲ. ಒಂದ್ಸಲ
ಅದ್ ಇಷ್ಟಕ್ಕೆ ಮನ್ಕಲ್ ಮ್ಯಾಲ್ ಬರ್ತಿತ್ತಕ್ಕಿಗೆ ಇಷ್ಟ ಹಾ. ಭಾಳ ಉದ್ದಿಲ್ಲ ಹ್ಮ್ ಒಂದ್ಸಲ ಹಿಂಗ್ ಬಾಲ್ ಇಡಕ್ ಹೋಗಿ ಟಪಕತ್ ಬಿದ್ಲ ಅದ್ರೊಳಗ ಹಾ ಬಿದ್ಲ ಅಂದ್ ಕೂಡ್ಲಕ್ ಈಗ ಅಂಜಿಕ್ ಬರತೈತಿ ಇಳಿವಲ್ಲ ಈಗ ಹೌದ್. ಆಟ ಆಡತ್ತ ಅಪ್ಪಿ ಬಾಲ್ ನೋಡ್ರಿ ಇಲ್ಲೇ ಫಸ್ಟ್ ಕ್ಲಾಸ್ ಬಿಸಿ ಬಿಸಿ ಊಟ ರೆಡಿ ಆಗೈತಿ ಈಗ ನಾವು ಊಟ ಮಾಡತ್ತೇವಿ ಅಲ್ರಿ ಶ್ವೇತವ್ರ ನೋಡ್ರಿ ಈಗ ನಮ್ಮ ಮಮ್ಮಿದ ನಂದ ಶ್ವೇತಾ ಅವ್ರದ್ದು ಸ್ಪರ್ಶರ್ದು ಊಟ ಆಗೈತಿ ಏ ಬಾಂಡಿ ಇಡೋದು ಬೈಲೆ ಮಮ್ಮಿ ಹೆಂಗನಿಸ್ತು ಊಟ ಮಸ್ತ್ ಇತ್ತಲ್ಲ ನೋಡ್ರಿ ವೆಜ್ ನಾನ್ ವೆಜ್ ಎಲ್ಲ ಊಟ ಐತೆ ನಾವೆಲ್ಲ ವೆಜ್ ಊಟ ಮಾಡಿದ್ವಿ ಇವತ್ತು ಶ್ವೇತವ್ರ ಊಟ ಹೆಂಗಿತ್ತ ಬರೀಲಿ ಊಟ ಹೆಂಗಿತ್ತ ಅಂತ ಕೇಳತ್ತೇನೆ ಅದನ್ನ ಕೇಳಕತ್ತೆ ನೀವೇನು ಮಾತಾಡಕತ್ತ ಇರಲಿಲ್ಲ ಅಲ್ಲಿ ಮತ್ತೆ ಏ ಶೋನು ಅದನ್ನ ಕುಂಡ್ರಿಸಿದ್ ನೀನು ತೊಳಿತಾರ ನೋಡಿ ಡಿಶ್ ವಾಷರ್ ನಾಯಕ ಆಮೇಲೆ ಏನ್ರಿ ಶ್ವೇತ ಬರೇ ಬತ್ಲೆ ಕುಂಡ್ರಿಸ್ಬಿಟ್ಟಿರಲ್ಲ ಮಗಳನ್ನ ನೋಡ್ರಕ್ಕಿಗೆ ಸಖಿ ಐತಿ ಅಂಗಿ ಬ್ಯಾಡ ಅಂತ ಹಿಂಗಾಗಿ ಹಂಗ ಚಡ್ಡಿ ಅಷ್ಟ್ ಹಾಕಿ ಕೈ ಬಿಟ್ಟೇನಿ ಇವತ್ತಂತ್ರು ನೋಡಿದ್ರಿ ನೀವು ನಾವು ದಾಂಡೇಲಿ ಒಳಗ ಪರಂಪರಾ ಕಾಟೇಜ್ ಒಳಗೆ ಸ್ಟೇ ಇದ್ವಿ ರಾತ್ರಿ ಯಾಕೆ ಸ್ಟೇ ಇದ್ವಿ ಅಂತೇಳಿ ನಿಮ್ಗೆ ಹೇಳಿದ್ವಿ ಇಲ್ಲಿ ಅಡ್ವೆಂಚರ್ಗಳು ಗೇಮ್ಸ್ ಆಟ ಆಡಿದ್ವಿ ನಾವು ಸ್ವಲ್ಪ ಆಮೇಲೆ ನಿಮ್ಗೂ ತೋರಿಸಿದ್ವಿ ಆಕ್ಚುಲಿ ಬೇರೆ ಕಡೆ ಮತ್ತೊಂದ್ ಕಡೆ ಹೋಗೋದೈತಿ ಈಗ ಸೊ ಇಲ್ಲೇ ಸಮೀಪ ಆಕೈತೆ ಅಂತೇಳಿ ಇಲ್ಲಿ ಸ್ಟೇ ಉಳಿದಿದ್ವಿ ನಾವು ಆ ರೀಸನಿಗೆ ಇಲ್ಲೇ ಸ್ಟೇ ಉಳಿದಿದ್ವಿ ಯಾಕಂದ್ರೆ ಇಲ್ಲಿಂದ ಆ ಪ್ಲೇಸ್ ಸಮೀಪ ಐತಿ ಸೊ ಆ ಪ್ಲೇಸ್ ನಮ್ಮ ಮಮ್ಮಿದ ಫೇವ್ರೇಟ್ ಐತಿ ಅದಕ್ಕ ಅಲ್ಲಿ ಹೋಗೋದೈತಿ ಈಗ ನೋಡ್ರಿ ಇವತ್ತಿನ ಬ್ಲಾಗ್ ಅಂತೂ ನೋಡಿದ್ರಿ ನೀವು ಹೆಂಗ ಅನ್ಸ್ ನಿಮ್ಗೆ ಇವತ್ತಿನ ಬ್ಲಾಗ್ ನಾವು ಈ ರೆಸಾರ್ಟ್ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ಇದ್ರದ್ದು ನಂಬರನ್ನ ಈ ಕಾಟೇಜ್ ನಂಬರನ್ನ ಎಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗ ಕೊಟ್ಟಿರ್ತೀನಿ ಚೆಕ್ ಮಾಡ್ರಿ ರೆಸಾರ್ಟ್ ಬಾರಿ ಐತಿ ಹೆಂಗೆ ಅನಿಸ್ತು ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ಬ್ಲಾಗನ್ನು ನಾನು ಇಲ್ಲೇ ಏನು ಮಾಡತ್ತೀನಿ ಮತ್ತು ನಾಳೆ ಹೊಸ ಲಾಗ್ಗಳಿಗೆ ಸಿಗೋಣಂತ ಲವ್ ಯು ಆಲ್ ಬಾಯ್ ಟೇಕ್ ಕೇರ್ ಅಪ್ಪಿ ಉಮ್ಮ ಅದೇ ಓಕೆ ನಾಳೆ ಅಂದ್ರ ಇದಾದ್ಮೇಲೆ ಏನ್ ಆಕೈತೆ ಅಂತೇಳಿ ಮತ್ತೊಂದು ಲಾಗ್ ಸಿಗೋಣಂತ ಬಾಯ್ 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 ಹತ್ತೆ